ಮಂಚಿ. Hey, hi guys, welcome back to my channel, Priyanka Vlog. So guys, ನೀವು ಆಲ್ರೆಡಿ ತಮ್ಮನೆಲ್ಲ ವಿಡಿಯೋ ಗೊತ್ತಾಗಿರುತ್ತೆ ವಿಡಿಯೋ ಯಾವುದು ಅಂತ. ನಂಗೆ ಗೊತ್ತಿಲ್ಲ, 1 ಲಕ್ಷ ಹಬ್ಬ ಪ್ರಿಪ್ರೇಷನ್ ಸಪ್ರೇಟ್ ಬ್ಲಾಗ್ ಅಥವಾ 1 ಲಕ್ಷ ಹಬ್ಬ ಸಪ್ರೇಟ್ ಬ್ಲಾಗ್ ಹಾಕ್ತೀನಿ ಅಂತ ನಿಮಗೆ ಗೊತ್ತಿಲ್ಲ. ಸೊ ನೋಡಬೇಕು. ಸೊ ಇವಾಗ ಪ್ರಿಪ್ರೇಷನ್ ಏನೇನು ಆಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ಇನ್ನೂ ಏನೂ ಪ್ರಿಪೇರ್ ಆಗಿಲ್ಲ. ಇವತ್ತು ಬಂದು ಥರ್ಸ್ಡೇ ಆ್ಯಂಡ್ ನಾಳೆ ಹಬ್ಬ ಇದೆ. ಕ್ಲೀನ್ ಬಂದು ಇವತ್ತೇ ಆಗುತ್ತೆ. ಸೊ ಕ್ಲೀನಿಂಗ್ ಫಸ್ಟೇ ಆಗಿದೆ. ಸೊ ಇವಾಗ ದುಡ್ಡು ಬಾಕಿದೆಲ್ಲ ಕ್ಲೀನಿಂಗ್ ಆಲ್ರೆಡಿ ಮಾಡಿದೆ. ಇವಾಗ ಏನೇನು ಆಗ್ತೈತೆ ನೀವು ತೋರಿಸ್ತೀನಿ. ಬೆಳಗ್ಗೆ ಬೇಗ ಎದ್ದು ಅಂಕಲ್ ಮತ್ತು ಪಪ್ಪ ಇಬ್ಬರು ಹೋಗಿ ಮೈಸೂರಿಂದ ಇಷ್ಟೊಂದು ಹೂನೆಲ್ಲ ತಂದಿದ್ರು. ತುಂಬ ಹೂವು ಇತ್ತು. ಚೆಂಡು ಹೂವಿತ್ತು, ಸಾವಂತಿಗೆ ಮತ್ತು ತುಳಸಿ, ಎಷ್ಟೊಂದು ಹೂವು ಇದೆ ಅಂತ ತುಂಬ ಹೂವು ಇದೆ. ಆ್ಯಂಡ್ ಇಲ್ಲಿ ಬಾಳೆದೆಲೆ ಆ್ಯಂಡ್ ಈ ಬಾಳೆದೆಲೆ ಡೆಕೋರೇಷನ್ಗೆ. ಸೊ ನಿಮಗೆ ಇವಾಗ ನಾವು ಯಾವ ಥೀಮಲ್ಲಿ ಮಾಡ್ತಿದ್ದೀವಿ ಅಂತ ಗೊತ್ತಾಗಿರುತ್ತೆ. ಏನು ಅಂತ ಗೊತ್ತಾಗಿದ್ದರೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇಲ್ಲಿ ಸ್ವಲ್ಪ ಫ್ರೂಟ್ಸ್, ಆ್ಯಪಲ್, ಪೈನಾಪಲ್, ಆರೆಂಜ್ ಎಲ್ಲ ಫ್ರೂಟ್ಸ್ ಇದೆ. ಇಲ್ಲಿ ಚಕ್ಲಿದು ಪೌಡರ್ ಇದೆ, ಇನ್ನೂ ಮಾಡಾಗಿಲ್ಲ. ಚಕ್ಲಿ ಪೌಡರ್ ಇದೆ, ಇವತ್ತು ಮಾಡಬೇಕು. ಆ್ಯಂಡ್ ಇಲ್ಲಿ ಸೀರೆ ಇದೆ. ಸೊ ಸೀರೆ ಬಂದು ಗ್ರೀನ್ ಮತ್ತು ಸ್ವಲ್ಪ ಮೆರೂನ್ ಶೇಡಲ್ಲಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಷ್ಟು ಫುಲ್ ಡೆಕೋರೇಷನ್ಗೆ ಎಲ್ಲ. ಆ್ಯಂಡ್ ಇಲ್ಲಿ ನನ್ನ ತಂಗಿ ರವೆ ಉಂಡೆ ಎಲ್ಲ ಮಾಡಬೇಕಲ್ಲ, ಸೊ ಹಂಗಾಗಿ ಕಾಯೆಲ್ಲ ತುರುತ್ತಾ ಇದ್ದಾಳೆ. ಇವಾಗ ನಾವು ಹೋಗ್ತಾ ಇರೋದು ಆಂಟಿ ಮನೆಗೆ. ಆಂಟಿ ಅಂಕಲ್ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಇಗ್ನೋರ್ ಮೈ ಇರಿಟೇಟಿಂಗ್ ವಾಯ್ಸ್. ಬೆಳೆ ಯಾರೇ ಆಫಡೆ ಕಾಪಿರೇಟ್ ಏನೇ ಮಾಡ್ತಿದ್ಯಾ? ಲೇ 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 ನೋಡಿ ಹೋಗ್ಲಿ ಮುಚ್ಚ. ಇವ್ರ ಜೊತೆ ಮಾತಾಡಿಕೊಂಡು ನಾನು ಹೋಗಿ ಮತ್ತೆ ತಲೆಗೆಲ್ಲ ಸ್ನಾನ ಮಾಡಿ ಇಲ್ಲಿ ಇವರೆಲ್ಲ ಕರ್ಜಿಕಾಯಿ ಮಾಡ್ತಾಯಿದ್ರು. ನಾನು ಚಕ್ಲಿ ಮಾಡ್ತಾಯಿದ್ದೆ. ಚಕ್ಲಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿ ಇವಾಗ ಚಕ್ಲಿ ಒತ್ತುತ್ತಾ ಇದ್ದೆ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ, ಸ್ವಲ್ಪ ಅಲ್ಲ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ವರಲಕ್ಷ್ಮಿ ಹಬ್ಬ ಹೆಂಗಿತ್ತು, ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋದ ವರ್ಷ ನಮ್ಮ ಮನೇಲಿ ಸೇಮ್ ಹಬ್ಬದ ಹಿಂದಿನ ದಿನವೇ ನಾವೆಲ್ಲನೂ ಮಾಡಿದ್ದು. ಈವನ್ ಸ್ಯಾರಿ ಶಾಪಿಂಗ್ ಲಾಸ್ಟ್ ಇಯರ್ ಬ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಅದಾದಮೇಲೆ ನಾನು ಮತ್ತು ನನ್ನ ತಂಗಿ ಸ್ವಲ್ಪ ಕ್ರಾಫ್ಟ್ ಮಾಡೋದಿತ್ತು, ಲೋಟಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ದೊಡ್ಡದು. ಬಟ್ ಆಗಲಿಲ್ಲ, ಚಿಕ್ಕದೇ ಮಾಡಿದ್ದೀವಿ. ಆ್ಯಂಡ್ ಆ ಥೀಮಿಗೆ ದೊಡ್ಡದು ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡ್ವಿ. ಸೊ ಹಂಗಾಗಿ ನಾವು ಚಿಕ್ಕದು ಮಾಡಿದ್ವಿ. ಆ್ಯಂಡ್ ಆಲ್ಸೋ ಟೈಮ್ ಇತ್ತಿಲ್ಲ, ಇನ್ನೂ ತುಂಬ ಅಂದರೆ ತುಂಬ ಕೆಲಸ ಬಾಕಿ ಇತ್ತು. ಪಾತ್ರೆ ಬೆಳಗೋದು, ಡೆಕೋರೇಷನ್ ಎಲ್ಲ ಮಾಡೋದು, ಬರೀ ತಿಂಡಿ ಮಾತ್ರ ಬೇಯಿಸಿ ಆಗಿತ್ತು, ಬಾಕಿ ಏನೂ ಸ್ಟಾರ್ಟ್ ಆಗಿತ್ತಿಲ್ಲ. ಸೊ ಹಂಗಾಗಿ ಚಿಕ್ಕದಾಗಿ ಪಟ್ಟಂತ ಮಾಡಿ ಮುಗಿಸಿದ್ವಿ ನಾನು ಮತ್ತು ನನ್ನ ತಂಗಿ ಸೇರಿಕೊಂಡು. ಅವಳು ಆದಮೇಲೆ ನಿದ್ದೆ ಬರ್ತಾಯಿತ್ತು ಅಂತ ಮಲ್ಕೊಂಡ್ಳು. ಅವಳ ಜೊತೆ ನಾನು ಒಂದು 10 ಮಿನಿಟ್ಸ್ ಮಲಗಿದ್ದೆ. ಅಮ್ಮ ಎಲ್ಲ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ಮ್ಯಾಗಿ ತಿಂದು ಮಲಗಿದೆ. ಅದಾದಮೇಲೆ ಮತ್ತೆ ಎದ್ದು ಎಂದೆಲ್ಲ ಇತ್ತಲ್ವ, ಸೊ ಮತ್ತೆ ಕಸ ಗುಡಿಸಿ ಒರೆಸಿ ನನ್ನ ದಿವನ್ ಕಟ್ ಏನಿತ್ತು ಆ ಕಡೆ ಸೈಡು ಅದನ್ನ ಮತ್ತೆ ಈ ಕಡೆ ಎಳ್ದು ಮತ್ತೆ ಕಸ ಗುಡಿಸಿ ಮತ್ತೆ ಒರೆಸಿ. ಈ ಹಬ್ಬ ಟೈಮಲ್ಲಿ ನಾನು ಎಷ್ಟು ಕಸ ಒರೆಸಿದ್ದೀನಿ ಅಂದರೆ ಕೇಳಬೇಡಿ. ಸುಮಾರು ಸತಿ ನಮ್ಮಮ್ಮ ಕಸ ಗುಡಿಸು ಒರೆಸು ಇದೇ ಮಾಡಿರೋದು. ನಾವೇನು ಪ್ಲ್ಯಾನ್ ಮಾಡಿರೋದು ಅಂದರೆ ಹಿಂದ್ಗಡೆ ಫುಲ್ ಬಾಳೆದೆಲೆ ಹಾಕೋದು ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವಾಗ ಅದು ಬಾಳೆದೆಲೆ ಹಾಕೋಕ್ಕೆ ಡಬಲ್ ಸೈಡ್ ಪ್ಲಾಸ್ಟರ್ ಮಾತ್ರ ಹಾಕಿದ್ರೆ ಕೂರಲ್ಲ ಅಂತ ಬೀಳಲ್ಲ ಅಂತ ಹೇಳಿ ನಾವು ಲಾಸ್ಟ್ ಇಯರ್ ಕೂಡ ತಂತಿನೇ ಕಟ್ಟಿದ್ವಿ. ಆ್ಯಂಡ್ ಇಯರ್ ಕೂಡ ತಂತಿ ಹಾಕಿದ್ವಿ. ನಮ್ಮಮ್ಮ ಸಖತ್ತಾಗ್ತಾಳೆ ಓಡಿಸಿ ಹಿಂದ್ಗಡೆ ಫುಲ್ ಚಾಪೆ ಎಲ್ಲ ಹಾಕಿದ್ವಿ. ಪಿನ್ ಏನಿದೆ ಅದು ಹಾಕೋಕ್ಕೆ ಬಾಬಿ ಪಿನ್ ಅದೆಲ್ಲ ತರಿಸಿದ್ವಿ ನಾವು ಆಲ್ರೆಡಿ. ಸೊ ಇವಾಗ ನಮಗೆ ಬೇಗ ಅದಕ್ಕೆ ಪಿನ್ ಮಾಡ್ಕೊಂಡು ಹೋಗೋದು ಅಂತ. ಬಟ್ ಆದ್ರೂ ಸೇಫ್ಟಿಗೆ ಅಂತ ಹೇಳಿ ನಾವು ಡಬಲ್ ಸೈಡ್ ಪ್ಲಾಸ್ಟರ್ ಪಿನ್ ಎಲ್ಲ ಹಾಕ್ತಾ ಇದ್ದೀವಿ. ಆ್ಯಂಡ್ ಚಾಪೆಗೂ ಕೂಡ ಅಷ್ಟೇ ಒಂದನ್ನು ಜಾಯಿಂಟ್ ಮಾಡೋಕ್ಕೆ ಸೇಫ್ಟಿ ಪಿನ್ ಡಬಲ್ ಸೈಡ್ ಪ್ಲಾಸ್ಟರ್ ಇಷ್ಟನ್ನ ಎಲ್ಲ ಯೂಸ್ ಮಾಡಿದ್ದೀವಿ. ಬಿಕಾಸ್
ಅದು ದೇವ್ರು ಕೂರ್ಸಾದ್ಮೇಲೆ ಬಿದ್ದೋಗ್ಬಿಟ್ರೆ ದೇವ್ರ ಮೇಲೆ ಅಂತ ಹೇಳಿ ಸೇಫ್ಟಿ ಪಿನ್ ಹಾಕಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿರಬೇಕು, ಇಲ್ಲಾಂದರೆ ಬಾಳೆದೆಲೆ ಹರಿದೋಗ್ಬಿಡುತ್ತೆ. ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಎಲ್ಲ ಕಡೆ ಹಾಕ್ಕೊಂಡು ಹೋದ್ವಿ. ಈ ಹಬ್ಬ ಅಂದರೆ ನಮಗೆ ತುಂಬ ಇಷ್ಟ. ನನಗೊಬ್ಳಿಗೆ ಅಲ್ಲ, ನಮ್ಮ ಮನೇಲಿ ಇರೋರಿಗೆಲ್ಲರಿಗೂ ಇಷ್ಟ. ದೇವ್ರ ಮುಖ ನೋಡೋಕ್ಕೆ ತುಂಬ ಇಷ್ಟ. ವರ್ಷಕ್ಕೊಂದ್ಸತಿ ನಮ್ಮ ಮಾತ್ರ ತೆಗಿಯೋದು ಆ ದೇವ್ರ ಮುಖನ. ಸೊ ಅದಕ್ಕೋಸ್ಕರ ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ. ನಮ್ಮ ಮನೇಲಿ ಫಸ್ಟಿಂದನೂ ಅಂದರೆ ನಾನು ಚಿಕ್ಕವಳಿರ್ಬೇಕಾದ್ರಿಂದನೂ ದೇವ್ರನ್ನೆಲ್ಲ ಕೂರಿಸ್ತಾ ಇದ್ವಿ. ಬಟ್ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದಿಲ್ಲ. ಸಿಂಪಲ್ಲಾಗಿ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಫ್ರೂಟ್ಸ್ ಎಲ್ಲ ಇಡ್ತಾಯಿದ್ರು. ನಮ್ಮ ಟೇಬಲ್ ಎಷ್ಟು ಹೈಟ್ ಬರುತ್ತೆ ಅಂತ ಚೆಕ್ ಮಾಡಿ ನಾವು ಬಾಳೆದೆಲೆನೆಲ್ಲ ಹಾಕಿರೋದು. ನೆಕ್ಸ್ಟ್ ಇಲ್ಲಿ ಚೆಂಡು ಹೂನೆಲ್ಲ ಅಪ್ಪಿ ಪಪ್ಪ ಎಲ್ಲ ಸೇರಿಕೊಂಡು ನಾವು ಬೇರೆ ಕೆಲಸ ತಿಂಡಿ ಎಲ್ಲ ಮಾಡ್ತಿದ್ವಲ್ಲ, ಅದೆಲ್ಲ ಮಾಡೋಷ್ಟೊತ್ತಿಗೆ ಪೋಣಿಸಿದ್ರು. ಇವಾಗ ನಾವು ಅದನ್ನೆಲ್ಲ ಹಾಕ್ತಾ ಇದ್ದೀವಿ. ಇದೆಲ್ಲ ಪ್ಲ್ಯಾನ್ ಬಂದು ನಮ್ಮ ಅಮ್ಮಂದು. ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ, ಬರೀ ಬಾಳೆದೆಲೆ ಮಾಡಬೇಕು ಅಂತ ಇದ್ದಿದ್ದು ಅಷ್ಟೇ. ಆ್ಯಂಡ್ ಫೇರಿ ಲೈಟ್ಸ್ ಹಾಕಬೇಕು ಅಂತ ಇದ್ದಿದ್ದು. ಬಾಕಿದೆಲ್ಲ ಹೂವೆಲ್ಲ ಹಾಕೋದೆಲ್ಲ ನಮ್ಮ ಅಮ್ಮನ ಪ್ಲ್ಯಾನ್. ಹಬ್ಬದ ದಿನಕ್ಕಿಂತ ಹಬ್ಬದ ಹಿಂದಿನ ದಿನ ತುಂಬ ಕೆಲಸ ಇರುತ್ತೆ. ಅದರಲ್ಲೂ ಈ ಹಬ್ಬದ ದಿನ ಅಂತೂ ತುಂಬ ಕೆಲಸ ಇರುತ್ತೆ. ಫಸ್ಟ್ ಟೈಮ್ ನಾವು ಫುಲ್ ರಾತ್ರಿ ಹಬ್ಬಕ್ಕೋಸ್ಕರ ಜಾಗರಣೆ ಮಾಡಿರೋದು. 2 ಗಂಟೆನಾದರೂ ಮಲಗ್ತಾ ಇದ್ವಿ. ಬಟ್ ಈ ಸತಿ 0 ಪ್ರಿಪ್ರೇಷನ್ ಇತ್ತಲ್ಲ, ಸೊ ಹಂಗಾಗಿ ಲೇಟಾಗಿ ಮಲಗಿಲ್ಲ. ಮಲಗೇ ಇಲ್ಲ ಈ ವರ್ಷ. ಕೆಲವರು ತುಂಬ ಗ್ರ್ಯಾಂಡಾಗಿ ಮಾಡಿರ್ತೀರ, ಕೆಲವು ಸಿಂಪಲಾಗಿ ಮಾಡಿರ್ತೀರ. ನೀವು ಹೆಂಗೆ ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ನಿಮಗೆ ಸಿಂಪಲಾಗಿ ಮಾಡೋದು ಇಷ್ಟನಾ ಅಥವಾ ಗ್ರ್ಯಾಂಡಾಗಿ ಮಾಡೋದು ಇಷ್ಟನಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ಏನೇನೋ ಪ್ಲ್ಯಾನ್ ಮಾಡಿದ್ದೆ, ಅದರ ಎಕ್ಸಿಕ್ಯೂಟ್ ಆಗಿದ್ದು ನಮ್ಮಮ್ಮ ಏನು ಪ್ಲ್ಯಾನ್ ಮಾಡಿದ್ರು ಅದನ್ನು ಮಾತ್ರ. ಈ ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಕೆಲವೊಬ್ಬರು 1 ವೀಕಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇನ್ನೂ ಕೆಲವೊಬ್ಬರು 1 ಮಂತಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ಶಾಪಿಂಗು ಅದು ಇದು ಅಂತ ಎಲ್ಲ ಹೇಳಿ. ಆದರೆ ನಾವು ಯಾವಾಗಲೂ ಎಕ್ಸಾಮ್ನೇ ಏನೇ ಆಗಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದೇ ಹಿಂದಿನ ದಿನ. ಸೊ ಹಂಗಾಗಿ ನನ್ನ ಪ್ಲ್ಯಾನ್ ಏನು ಮಾಡಿದ್ದೆ ಅದು ಆಗಲಿಲ್ಲ, ಟೈಮ್ ಸಾಗಲಿಲ್ಲ. ದಟ್ಸ್ ಫೈನ್, ನೆಕ್ಸ್ಟ್ ಇಯರ್ ಮಾಡೋಣ. ಆ್ಯಂಡ್ ಇಲ್ಲಿ ನಾನು ಎಲ್ಲಿ ಏನೇನು ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನೀವು 300% ನೋಡಲೇಬೇಕು, ಬಿಕಾಸ್ ನಾವು ಎಷ್ಟು ಪರದಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ಲ. ಸೊ ನೆಕ್ಸ್ಟ್ ವೀಡಿಯೋ ನೋಡೋದನ್ನ ಮರಿಬೇಡಿ. ಇಲ್ಲಿ ನಾನು ಆ ಕಡೆ ಈ ಕಡೆ ಸೈಡ್ 2 ಕಡೆನೂ ಲೋಟಸ್ ನಾವೇನು ಮಾಡಿದ್ವಿ ಸೊ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ಲೈಟ್ಸ್ ಹೆಂಗೆ ಹಾಕಬೇಕು ಅಂತ ಫಿಗರ್ ಔಟ್ ಮಾಡ್ತಾ ಇದ್ದೆ. ನನಗೆ ಈ ಫೇರಿ ಲೈಟ್ಸ್ ಕಂಡ್ರೆ ತುಂಬ ಇಷ್ಟ. ಆ್ಯಂಡ್ ಇದಕ್ಕೆ ಎಸ್ಪೆಷಲಿ ಲುಕ್ ಬಂದಿದೆ ಅಂದರೆ ಫೇರಿ ಲೈಟ್ಸಿಂದ. ಫೇರಿ ಲೈಟ್ಸ್ ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತಿಲ್ಲ ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ನೀವು ಫೈನಲ್ ಲುಕ್ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ದಿಸ್ ಇಸ್ ದ ಫೈನಲ್ ಲುಕ್. ಇಷ್ಟು ತನಕ ನಮಗೆ ಫುಲ್ ಟಯರ್ಡ್, ನಿದ್ದೆ ಬರ್ತಾ ಇತ್ತು. ಇದು ಯಾವಾಗ ಮುಗೀತಪ್ಪ ಅಂತೆಲ್ಲ ಅನ್ನಿಸ್ತಾ ಇತ್ತು. ಇದನ್ನ ಫೈನಲ್ ಲುಕ್ ನೋಡಿದ್ಮೇಲೆ ಖುಷಿ ಆಗುತ್ತಲ್ಲ, ಅವಾಗೆಲ್ಲ ಮರ್ತೋಗುತ್ತೆ. ಇವಾಗ ಮತ್ತೆ ಇನ್ನೊಂದು ರೌಂಡ್ ಕ್ಲೀನಿಂಗ್ ಸ್ಟಾರ್ಟ್. ಖುಷಿಲಿ ಹೆಂಗೆ ಆಡ್ತಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಲೂಸ್ ಥರ ಆಡ್ತಾ ಇದ್ದೀನಿ ಅಂತ. ದಟ್ಸ್ ಫೈನ್. ನೀವೆಲ್ಲಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದ್ದೀನಿ. ತಮ್ಮನೇಲಿಗೆ ಫೋಟೋ ಬೇಕಿತ್ತಲ್ಲ, ಸೊ ಹಂಗಾಗಿ ಈ ಥರ ರಿಯಾಕ್ಷನ್ ಎಲ್ಲ ಕೊಡ್ತಿದ್ದೆ. ಅದಾದಮೇಲೆ ಫಸ್ಟು ಕೆಲಸ ಮಾಡು ಅಂತ ನನಗೆ ನಾನೇ ಹೇಳ್ಕೊಂಡು ಹೋದೆ ಕೆಲಸ ಮಾಡೋಕ್ಕೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಪ್ಲೀಟ್ ದೇವರೆಲ್ಲ ಕುಣಿಸಿದ್ದು ಅಲಂಕಾರ ಮಾಡಿದ್ದು ಎಲ್ಲ ತೋರಿಸ್ತೀನಿ. ಆ್ಯಂಡ್ ನೀವು ಅದಕ್ಕಿಂತ ಮುಂಚೆನೇ ನಮ್ಮ ಡೆಕೋರೇಷನ್ ಎಲ್ಲ ಹೆಂಗಾಗಿದೆ ಅಂತ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ನೀವು ನನ್ನ ಶಾರ್ಟ್ಸ್ ಅಥವಾ ಸಾನ್ವಿ ವ್ಲಾಗ್ಸಲ್ಲಿ ನೋಡ್ಬೋದು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.